ಸರ್ವೆ ನಂಬರ್ ಆಗಿ ಉಪಕ್ರಮ ಮಾಡಕ್ಕೆ ಸರ್ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸರ್. ಚಿಂತಾಮಣಿಯ ಕೆಂಪದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 85ರಲ್ಲಿ ಸುಮಾರು 50 ಎಕರೆ 10 ಗುಂಟೆ ಸರ್ಕಾರಿ ಬಂಜರು ಭೂಮಿ ಇದೆ. ಈ ಕಂದಾಯ ಭೂಮಿಯಲ್ಲಿ ಇತ್ತೀಚೆಗೆ ಕೆಲವು ಸ್ಥಳೀಯರು ನಿಯಮ ಬಾಹಿರವಾಗಿ ಮತ್ತು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ರು. ಅಕ್ರಮ ನಿರ್ಮಾಣಗಳ ಬಗ್ಗೆ ಮಾಹಿತಿ ತಿಳಿದ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೆಸಿಬಿ ಯಂತ್ರದೊಂದಿಗೆ ಸ್ಥಳಕ್ಕಾಗಮಿಸಿ ಜಮೀನನ್ನು ತೆರವುಗೊಳಿಸಲು ಮುಂದಾದರು. ಈ ವೇಳೆ ಸ್ಥಳದಲ್ಲಿ ಜಮಾಯಿಸಿದ ಅಕ್ರಮ ನಿವಾಸಿಗಳು ಮತ್ತು ಕೆಲವು ಸ್ಥಳೀಯರು ಅಧಿಕಾರಿಗಳ ಕಾರ್ಯಕ್ಕೆ ತೀವ್ರ ಅಡ್ಡಿಪಡಿಸಿದ್ರು. ಯಾವ ಕಾನೂನಿನ ಅಡಿಯಲ್ಲಿ ತೆರವು ಮಾಡ್ತಿದ್ದೀರಿ, ನಮಗೆ ಮುಂಚಿತವಾಗಿ ನೋಟಿಸ್ ನೀಡಿದ್ದೀರಾ ಅಂತ ಪ್ರಶ್ನಿಸಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮನ್ನ ಕೇಳಿದ್ರ ನೀವು ಮನೆ ಕಟ್ಟೋರು ನಮ್ಮನ್ನ ಕೇಳಿದ್ರ ಅವಕಾಶ ಕೊಡಿ ಮನೆ ಕಟ್ಟಕ್ಕೆ ನಮ್ಮನ್ನ ಕೇಳಿದ್ರೇನ್ರಿ ನೀವು? ನಿಮ್ಮೂರವ್ರಿಗೆ ಕಾನೂನು ಗೌರವ ಆಫೀಸರ್ಸ್ ಪೊಲೀಸರು ಏನ್ ಗೌರವ ಇಲ್ವಾ? ಕಾನೂನ್ ಮೇಲೆ ಏನು ಗೌರವ ಇಲ್ಲ ನಿಮ್ಮೂರವ್ರಿಗೆ? ರಾತ್ರಿ ಬೆಳಗಾಗೋದ್ರೊಳಗೆ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಳ್ಳುವಾಗ ಕಾನೂನಿನ ಗೌರವ ಎಲ್ಲಿ ಹೋಗಿತ್ತು ಅಂತ ಅಧಿಕಾರಿಗಳು ಪ್ರಶ್ನಿಸಿದಾಗ ಸ್ಥಳೀಯರು ಗುಂಪು ಕಟ್ಟಿಕೊಂಡು ಅಧಿಕಾರಿಗಳ ಮೇಲೆ ದರ್ಪ ತೋರಲು ಯತ್ನಿಸಿದ್ರು. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಹರಸಾಹಸ ಪಡಬೇಕಾಯಿತು. ಸ್ಥಳೀಯ ನಿವಾಸಿ ಮುನಿಯಮ್ಮ ಅನ್ನೋರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕ್ತಾ, ನಾವು ಕಳೆದ 30 ವರ್ಷಗಳಿಂದ ಇಲ್ಲೇ ವಾಸಿಸ್ತಿದ್ದೀವಿ, ಇಲ್ಲೇ ಕೂಲಿ ಮಾಡಿಕೊಂಡು ಮಕ್ಕಳನ್ನು ಸಾಕಿ ಮದುವೆ ಮಾಡಿದ್ದೇವೆ. ನಮ್ಗೆ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿಗಳ ಬಿಲ್ ಕೂಡ ಬಂದಿದೆ. ಈಗ ದಿಢೀರಂತ ಮನೆ ಖಾಲಿ ಮಾಡಿ ಅಂದರೆ ನಾವು ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋಗಬೇಕು, ನಮಗೆ ಬೇರೆಲ್ಲೂ ಜಾಗ ಇಲ್ಲ ಅಂತ ಅಳಲನ್ನು ತೊಡ್ಕೊಂಡ್ರು. ಅವ್ರನ್ನ ಯಾವ್ದು ತೊಂದರೆ ಕೊಡಬಾರ್ದು. ಯಾರಿಲ್ಲ ನೀವು ಹಂಗೆಲ್ಲ ಹೇಳಂಗಿಲ್ಲ. ಕಾನೂನು 2012ರಿಂದ ಅನುಭವ ಇದ್ರೆ ನಾವು ಮುಟ್ಟಂಗಿಲ್ಲ. 17ರಿಂದ ಇತ್ತ ಇದು ಯಾರು ಹೇಳಿದ್ದು? ನೋಡಪ್ಪ ಎಷ್ಟಕ್ಕೆ ಹಾಕೊಂಡಿದ್ದೆ ಗುಡಿಸ್ಲು, ಎಷ್ಟಕ್ಕೆ ಹಾಕೊಂಡಿದ್ದೆ ನೀನು? ಏನು ನೀವೇನೋ ಇಲ್ಲಿ ಓಡಾಡ್ಕೊಳಕ್ ಹಾಕೊಂಡಿದ್ದನ್ನ ನಾನು ಹಾಕ್ಪತ್ರ ಅಂತ ಆಯ್ತಪ್ಪ. ನೀನ್ ಅವತ್ತಿಂದ ಗುಡಿಸ್ಲೇ ಇದ್ದಿದ್ರೆ ನೀವೇ ಬಂದು ಹೇಳ್ಬೇಕಾಯ್ತು ನಮ್ಮ ಹತ್ರ. ಸರ್ ಹಿಂಗೆ ಗುಡಿಸ್ಲಿದೆ, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ. ಯಾರಾದ್ರೂ ಬಂದು ನಮ್ಮ ಹತ್ರ ಅಪ್ರೋಚ್ ಆಗಿದ್ದೀರಾ? ಮತ್ತೆ ನಿಮ್ ಪಾಡಿ ನೀವು ಕಟ್ಕೊಂಡ್ಬಿಡ್ತೀರಾ. ನಾನು ತಳ್ಳಿದ ಮೇಲೆ ಕೂಡ ನಾನೇನಂತ ಹೇಳಿದೆ, ಇನ್ನೊಂದು 1 ಎಕರೆ ನಿಮ್ಗೆ ಆಶ್ರಯ ಕೊಡಿಸ್ತೀವಿ, ನೀವು ಅರ್ಜಿ ಹಾಕೊಳ್ಳಿ, ಸರ್ಟಿಫೈಡ್ ಕಾಪೀಸ್ ಕೊಡಿಸ್ತೀನಿ. ಇದು ಒಂದು ಆಯ್ತು. ಈಗ ಇದ್ರದ್ದು ಏನಿದೆ, ನೀವು ನಾನು ಏನ್ ಹೇಳಿದೆ, 1 ಎಕರೆ ಆಶ್ರಯ ತಗೊಳ್ಳಿ, ಆಶ್ರಯದಿಂದ ಫಲಾನುಭವಿಗಳು ಚೆಕ್ ಮಾಡ್ಕೊಂತಾರೆ, ಬೆನಿಫಿಷಿಯರಿ ಕರೆಕ್ಟ್ ಆಗಿದೆ ಕೊಡ್ತಾರೆ ನಿಮ್ಗೆ. ಮಾಡ್ಕೊಳ್ಳಿ, ಲೀಗಲ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ ನಾನು ನಿಮ್ಗೆ. ಹೇಳಿದ್ನ ಇಲ್ವಾ? ಯಾರು ಬಂದಿದ್ರು ಅವ್ರಿಗೆ ಹೇಳಿದ್ದೀನಿ ನಾನು. ಸದ್ಯ ಸ್ಥಳೀಯರ ತೀವ್ರ ಪ್ರತಿರೋಧದಿಂದಾಗಿ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು, ಕಂದಾಯ ಇಲಾಖೆಯ ಮುಂದಿನ ನಡೆ ಏನು ಅನ್ನೋದನ್ನು ಕಾದು ನೋಡಬೇಕಿದೆ. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ.